ಪರ್ಸನಲ್ ಆಗಿ ಆನ್ಸರ್ ಮಾಡ್ತಾರ ಹೃತ್ಪೂರ್ವಕ. ತುಂಬ ಜನ ಅವರ ಜೊತೆ ಅಭಿನಯಿಸಿರುವಂಥ ನಟರು ನಟಿಯರೆಲ್ಲ ಬಹಳ ಪ್ರೀತಿಯಿಂದ ವಿಶ್ ಮಾಡಿರುವಂಥದ್ದು. ಧನ್ಯವಾದಗಳು ಅಶ್ವಥ್ ನಾರಾಯಣ್ ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಸಂಪೂರ್ಣ ಟೀಮ್ ವತಿಯಿಂದ ಮುಂದಿನ ಚುನಾವಣೆಯಲ್ಲಿ ಕೂಡ ವಿಜಯದ ಮಾಲೆ ನಿಮ್ಗೆ ದೊರಕಲಿ ಅಂತ ಹಾರೈಸ್ತಾ ಅವ್ರದ್ದು ಒಂದು 50ನೇ ವರ್ಷದ ಹುಟ್ಟುಹಬ್ಬಕ್ಕೆ ನಾನು ನಿರೂಪಣೆಗೆ ಹೋದಾಗ ಅವರ ಫ್ರೆಂಡ್ಸ್ ಹೇಳಿದ್ದು, ಡಾಕ್ಟರ್ಸ್ ಯಾರೆಲ್ಲ ಆಗಿದಾರೋ ಅವ್ರ ಫ್ರೆಂಡ್ಸು, ಅವರ ತಾಯಿ ಆಸೆ ಆಗಿತ್ತು ಅವರು ಒಬ್ಬ ಡಾಕ್ಟರ್ ಆಗಬೇಕು ಅನ್ನೋ ಕಾರಣಕ್ಕೆ. ಅವ್ರ ತಾಯಿ ತೀರ್ ಹೋದ್ರು ಕೂಡ ಎಕ್ಸಾಮ್ ಬರೆದು ಡಾಕ್ಟರ್ ಆಗ್ತಾರೆ. ಆದ್ರೆ ಅವರ ವಿಷನ್ 8th ಸ್ಟ್ಯಾಂಡರ್ಡ್ ಅಲ್ಲೇ ಇದ್ದಿದ್ದು ನಾನು ಪಾಲಿಟಿಕ್ಸಿಗೆ ಬರಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ 8ನೇ ತರಗತಿಯಲ್ಲಿ ಫ್ರೆಂಡ್ಸಿಗೆ ಹೇಳ್ಕೊಳ್ತಿದ್ರಂತೆ. ಸೊ ಸಿಕ್ಕಾಪಟ್ಟೆ ಫೋಕಸ್ಡ್ ಸರ್ ಅಂತ ಅವಾಗಲೇ ನಾನು ಭಾಳ ಇನ್ಸ್ಪೈರ್ ಆಗಿದೆ. ಟೂ ಗುಡ್ ಸರ್. ಆದರೆ ಅಮ್ಮನ ಆಸೆ ಈಡೇರಿಸಬೇಕು ಅಂತ ಡಾಕ್ಟರ್ ಆಗಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಸ್ಪೆಷಲ್ ಗಿಫ್ಟ್ ಫೋಟೋ. ಸದಾಂಕಲ್ ಇದು ಯಾರ್ದು ಫ್ರೇಮ್ ಅಂತ ಎಷ್ಟು ಕುತೂಹಲ ಹುಟ್ಟಿಸಿದ್ಯೋ ಸಿನಿಮಾ ಕೂಡ ಅಷ್ಟೇ ಕುತೂಹಲ ಹುಟ್ಟಿಸುತ್ತೆ. ಓ ಶ್ರೀಮತಿ ಮತ್ತು ಶ್ರೀ ಅಶ್ವಥ್ ನಾರಾಯಣ್ ಅವರು ಸೂಪರ್, ಎಷ್ಟು ಚೆನ್ನಾಗಿದೆ, ಲವ್ಲಿ. ಆದರ್ಶ ಪುರುಷನ ಹಿಂದೆ ಇರುವಂತಹ ಆದರ್ಶ ಮಹಿಳೆ ಮೇಡಮಿಗೆ ಸಿಕ್ಕಾಪಡೆ ಖುಷಿ ಆಗುತ್ತೆ ಅನ್ಸುತ್ತೆ. ಸರ್ ನಿಮಗೂ ಖುಷಿ ಆಗಿದೆ ತಾನೆ? ಬೆಳ್ಳಿ ಕಿರೀಟವನ್ನ ತೊಡಿಸಿರುವಂಥದ್ದು ಒಂದು ಫೋಟೋ, ಸೂಪರ್. ಈ ಜೋಡಿಗೆ ಯಾವತ್ತೂ ದೃಷ್ಟಿ ಬೀಳದೆ ಇರಲಿ. ಕೀಪ್ ರಾಕಿಂಗ್ ಸರ್. ಥ್ಯಾಂಕ್ ಯು. ಸಂಭ್ರಮ್ ಸರ್ ಬನ್ನಿ, ಜಾಯ್ನ್ ಆಗಿ. ಸರ್ ಎಲ್ಲರೂ ಯೂಶಲಿ ಅವರೊಬ್ಬರ ಫೋಟೋನ ಕೊಡುವಂಥದ್ದು, ಆದರೆ ಕಟ್ಲೆ ಸಿನಿಮಾದವರು ಬಹಳ ಸ್ಪೆಷಲ್ ಆಗಿ ಅವರ ಶ್ರೀಮತಿಯವರ ಫೋಟೋ ಜೊತೆಗೆ. ಸೊ ಅಶ್ವಥ್ ನಾರಾಯಣ್ ಸರ್ ಅವರ ಜೀವನದಲ್ಲಿ ಶ್ರುತಿ ಯಾವಾಗಲೂ ಸರಿ ಇರುತ್ತೆ. ಕಾರಣ ಮಡದಿ ಹೆಸರು ಕೂಡ ಶ್ರುತಿ. ಬಿರಾದರ್ ಸರ್. ಗೌಡ್ರೆ, ಕೆಂಪೇಗೌಡ್ರೆ. ಥ್ಯಾಂಕ್ ಯು. ಕೆಂಪೇಗೌಡ್ರು ಎಲ್ಲಿದ್ರು ಓಡ್ ಬನ್ನಿ. ವೆಂಕಟಗೌಡ್ರೆ ಡಿಸ್ಟ್ರಿಬ್ಯೂಟರ್ ಈ ಸಿನಿಮಾಗೆನಾ? ನಮ್ಮ ಸಿನಿಮಾದ ಡಿಸ್ಟ್ರಿಬ್ಯೂಟರ್. ಸೊ ಸಿನಿಮಾನ ಚೆನ್ನಾಗಿ ತಲುಪಿಸಿ ಜನರಿಗೆ. ಓಕೆ, ಧನ್ಯವಾದಗಳು ಸರ್. Thank you so much, sir. Thank you so much, sir.
ದಯಮಾಡಿ ನಮ್ಮ ನಿರ್ದೇಶಕರು ಹಾಗೆ ವೇದಿಕೆಯಲ್ಲಿ ಇರಬೇಕು. ಬಿರಾದರ್ ಸರ್. ದೊಡ್ಡವ್ರಿಗೂ ಹಿರಿಯರಿಗೂ ಎಲ್ರಿಗೂ ಮತ್ತು ನಮ್ಮ ಅಶ್ವಥ್ ನಾರಾಯಣ್ ಸರ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಪ್ರಥಮನಿಗೆ, ನಮ್ಮ ಗಣೇಶನಿಗೆ, ಹಾಗೆ ನಮ್ಮ ಟೋಟಲ್ ಸುದ್ದಿ ಅಣ್ಣ, ಏನಾದರೂ ಯಾರೋ ಹೆಸರು ಬಿಟ್ಟಿದ್ರೆ ಅಂತ ತಿಳ್ಕೊಬಿಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಮೇಡಮ್ ಅವ್ರು ಹೇಳಿದ್ರು ಏನು ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟು. ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ಬರು ಕಟ್ಲೆ ಅಂದರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಿಲು ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು 11 ದಿನದ ಮೇಡಮ್ ಅವರು ಹೇಳಿದ್ರು ಹೌದು ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ, ಇದು ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಅಂದರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಬಟ್ ಆ ಎಂಡು ಕರೆಕ್ಟಾಗಿ ಆಗಿಲ್ಲ ಅಂದರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ. ಕಟ್ಲೆ ಅಂದರೆ ಎಲ್ರಿಗೂ ಅದು ಹೇಳೋದು, ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ, ಉತ್ತರ ಸಿಗುತ್ತೆ. ಯಾಕಂದರೆ ಇವಾಗ ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ. ಥಿಯೇಟ್ರಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದರೆ ಏನು, ಕಟ್ಲೆದು ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸು, ಅದೇ ಕಟ್ಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್, ಒಂದು ಸೈಂಟಿಫಿಕ್, ಈ ಥರ ಒಂದು ಜಾನರ್ನ ಇಟ್ಕೊಂಡು ಒಂದು ಸಿನಿಮಾ ನಾವು ಮಾಡಿದ್ದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ. ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡಾಗಿ ಹೇಳ್ಕೊತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದರೆ ಈ ಕಂಟೆಂಟು ಒಂಚೂರು ರೇರು. ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. ಬಟ್ 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅಂದ್ಕೊಂಡು ನಂಬಿದ್ದೀವಿ. ಕಟ್ಲೆ ಅಂದರೆ ಒಂದು ಕಾಲಚಕ್ರ, ಅದರಲ್ಲಿ ಬರೋ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆನ ನಾವು ಹೇಳ್ಕೊಂಡಿದ್ದೀವಿ. ಓಕೆ ಕೆಂಪೇಗೌಡ್ರೆ, ಸಿನಿಮಾ ಪ್ರಮೋಟ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಲೇಬೇಕು. ಈಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬರು ಹೋಗಿ ಕರೆದ ತಕ್ಷಣವೇ ಏನೂ ಕೇಳದೇನೆ ನಾನು ಬರ್ತೀನಿ ಮಾಡಿಕೊಡ್ತೀನಿ ಅಂತೇಳಿ ಬಂದರು. ಥ್ಯಾಂಕ್ ಯು ಸಾಹೇಬ್ರೆ, ನಾವು ಯಾವಾಗಲೂ ನಿಮಗೆ ಚಿರಋಣಿ. ಹಾಗೆ ನಮ್ಮ MLA ಸಾಹೇಬರು, ನಮ್ಮ ರವಿಗಣಿಗವರು, ರವಿಕುಮಾರಣ್ಣಂಗೆ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡೋಕೆ ಬರ್ತೀನಿ ಅಂದರು. ಏನೂ ಬೇಡ, ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿ ಬಂತೀನಿ, ನಾನು ಬರ್ತೀನಿ ಅಷ್ಟೇ, ನಿನಗೆ ಹಾರೈಸ್ತೀನಿ ಅಂದರು. ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ರವಿಯಣ್ಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಕಲಾವಿದರು, ಕೂಡ ಆಗಮಿಸಿದ್ದಾರೆ. ಪ್ರಥಮಣ್ಣ, ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡಿದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದರು. ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಥಮ್ ಸರ್. ಕಾಕ್ರೋಚ್ ಸುದಿಯವರು, ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣವೇ ಬಂದರು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಏನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತಣ್ಣ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೆ ಒಂದು ತಾಕತ್ತು ಬೇಕು, ಅದು ನಿಮ್ಮಲ್ಲಿದೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ಲು ಪ್ರೆಸರಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯಿತಾ, ಲವ್ವಲ್ಲಿ ಏನಾರು ಆಯಿತಾ, RR ಇದೆಯಾ? ಸೊ RR ಇದೆ, ಬಟ್ RR ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬಲಾ ನಾಣಿಯವರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವರು ಇದ್ದಾರೆ, ಪವನ್ ಅವರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ರಾವ್ ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವರು, ಎಲ್ಲರೂ ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜಾನರ್ ಸಿನಿಮಾ ಅಂತ ನೀವು ಕೇಳೋದಾದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ. ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ಥರ ನಮ್ಮ ಸಿನಿಮಾ ಪ್ಯಾಕೇಜು, ಒಂದು ಒಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದು ಒಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ಬರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬ ಪ್ರಾಮಿಸಾಗಿ ಮಾಡಿದ್ದೀವಿ.
ತುಂಬ ಚೆನ್ನಾಗಿದೆ, ಎಲ್ಲರೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಕೆಂಪೇಗೌಡ ಏನಪ್ಪ ಇವತ್ತು ಟ್ರೈಲರ್ ಲಾಂಚಲ್ಲಿ ಅಷ್ಟು ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದರೆ ಡೈರೆಕ್ಟಾಗಿ ನನಗೆ ಬೈಬೋದು ನೀವು, ಯಾಕೆಂದರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಅದಕ್ಕೆ ಒಂದು ಉದಾಹರಣೆ ಏನು ಅಂದರೆ ನೋಡಿ, ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯಿತಾ. 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರೋಲ್ವಾ, ಇಷ್ಟೇ. ಹಾಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದ್ದೀವಿ. ನನ್ನನ್ನು ನಾನು ಗೆಲ್ಲಿಸ್ಕೊಳ್ಳೋಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು, ಎಲ್ಲರೂ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇ ನಮ್ಮ ಸಿನಿಮಾ ಹಿಟ್ಟಾಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಕೆಲಸ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ, ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಎಲ್ಲರೂ ಕೇಳ್ತಿದ್ರು, ಕಟ್ಲೆ ಅಂದ್ರೆ ಏನು, ಕೋರ್ಟು ಕಟ್ಲೆನಾ ಅಥವಾ ಕಟ್ಲೆ ಅಂದರೆ ಏನು, ಈ ತಡೆ ಹೊಡೆಯೋದ, ಮನೆ ಕಟ್ಟೋದ ಅಂತ. ಅದ್ಯಾವುದೂ ಅಲ್ಲ. ಕಟ್ಲೆ ಅಂದರೆ ಟೈಮ್, ಅವಧಿ. ಪ್ರತಿಯೊಬ್ಬರು ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನಿಸುತ್ತೆ. ಕಟ್ಲೆ ಅನ್ನೋ ಟೈಟ್ಲಿಂದನೇ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣ್ಣವ್ರಿಗೆ ಗೊತ್ತು, ನಮ್ಮದು ಬಸರಾಳು, ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಕಾಮಿಡಿಯನ್ ಮಾಡವೀರ್ನಳ್ಳಿ, ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನು ಕಾಮಿಡಿಯನ್ನಾಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದ್ದೀರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಚೇತನ್ ಸರ್ ಆಗಲಿ, ಕಿನಾಲ್ ರಾಜ್ ಸರ್, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಸಾಂಗ್ ಬರ್ಕೊಟ್ರು ಲೆಜೆಂಟ್ಗಳು ಅವರು. ನನಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಅವರು ಎಕ್ಸ್ಟ್ರಾಡಿನರಿ ಶಾರ್ಟ್ಗಳನ್ನ ತೆಗೆದಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್ ಸರ್. ನಮ್ಮ ಚಲುಮೂರ್ತಿ ಅವರು ಒಂದು ಒಳ್ಳೆ ಎಡಿಟಿಂಗ್ ಮಾಡಿಕೊಟ್ಟಿದ್ದಾರೆ ಸಿನಿಮಾ. ಥ್ಯಾಂಕ್ ಯು ಚಲುಮೂರ್ತಿ ಸರ್. ಹಾಗೆ ಎಲ್ಲ ಕಲಾವಿದರು, ಟೆನ್ನಿಸ್ ಅವರಾಗ್ಬೋದು, ಗಣೇಶಣ್ಣ ಆಗ್ಬೋದು, ಕರಿಸುಬ್ಬ ಅವರಾಗ್ಬೋದು, ತಬಲಾನಾಣಿಯವರಾಗ್ಬೋದು, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಯಾರನ್ನೂ ಯಾವಾಗ ಕರೆದ್ರು ಯಾರು ಏನು ಒಂದೇ ಬಂದು ಮಾಡಿಕೊಟ್ರು. ಇನ್ನು ಶ್ರೀಧರ್ ವಿ ಸಂಭ್ರಮ್ ಅವರು, ನಾನು ಅವ್ರ ಸಾಂಗ್ನ ಇವಾಗಲೂ ಕಾರಲ್ಲಿ ಇಟ್ಕೊಂಡಿರ್ತೀನಿ. ಸುದೀಪ್ ಅವ್ರ ಸಾಂಗ್ ಏನಾಗಲಿ ಮುಂದೆ ಸಾಗು ನೀನಂತ, ಅದೆಲ್ಲ ನಮಗೆ ಸ್ಫೂರ್ತಿ ಸಾಂಗ್ಗಳು. ಅಂಥವ್ರು ಬಂದು ನನ್ನ ಸಿನಿಮಾಗೆ ಸಾಂಗ್ ಮ್ಯೂಸಿಕ್ ಮಾಡಿಕೊಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಫೆಬ್ರವರಿ 6 ಸಿನಿಮಾನ ನೋಡಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಮುಖ್ಯ. ಇಷ್ಟು ವರ್ಷ ನನ್ನ ಬೆಳೆಸಿದ್ದೀರಾ. ಇನ್ನೊಂಚೂರು ಇದೊಂದು ಸಲ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಹುಡುಗ, ನಿಮ್ಮನೆ ಹುಡುಗ, ದಯವಿಟ್ಟು ನೀವೆಲ್ಲರೂ ಕಟ್ಲೆ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಖಂಡಿತ ನೋಡ್ರೆ, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದ್ದೇ ಇರುತ್ತೆ. ಆಲ್ ದ ವೆರಿ ಬೆಸ್ಟ್. ಸೊ ನಮ್ಮ ಪ್ರೊಡ್ಯೂಸರ್ ಮಾತುಗಳನ್ನ ಕೇಳೋಣ ಈಗ. ಭರತ್ ಗೌಡ್ರು, ಉದ್ಯಮಿಗಳಾಗಿ ಹೊಸಕೋಟೆಯಿಂದ ಬಂದು ಹೊಸ ಹೆಜ್ಜೆ ಇಡ್ತಾ ಇದ್ದೀರಾ. ಶುಭವಾಗ್ಲಿ ನಿಮ್ಗೆ ಅಂತ ಹೇಳ್ತಾ ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಾಹೇಬರು ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥನಾಗಿ ಕಳಿಸಿರೋದು ಆಶೀರ್ವಾದ ಮಾಡೋಕ್ಕೆ. ಅದನ್ನ ನೆನ್ನೆ ಹೇಳಿದ ನಾನು ಈ ಮಾತು. ಅಣ್ಣ 5 ಗಂಟೆಗೆ ಹೋಗ್ತಿದ್ದೀವಿ ನಾವು. 5 ಗಂಟೆವರೆಗೂ ಬಿಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ಮೇಲೆ ಅದೇ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿನೇ ಮಂಜುನಾಥ ಸ್ವಾಮಿ ಥರ ಕಳಿಸಿದ್ದಾರೆ ಅಷ್ಟೇ. ನಮ್ಗೆ ಆನೆ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುದಿ ಅಣ್ಣ ಅವರಿಬ್ಬರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆಯಲ್ಲಿ ಅವ್ರ ಮನೇಲಿ ನಾವು ಕಳೆದ ಟೈಮು. ಅಂದರೆ ನಾವು ಬೇರೆ ಥರ ಅಂದ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರವೀಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು, ನಾವು ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರಣ್ಣ. ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀರಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದರೆ ನಾವು ಮಾಡಿರೋ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ಥರ ಎಲ್ಲೂ ಮಾಡಿಲ್ಲ ನಾವು. ಎಲ್ಲ ಯಾವ ಥರ ಮೂವಿ ಮಾಡಬೇಕು, ಕನ್ನಡ ಮೂವಿ ಅದೇ ಥರ ಮಾಡಿದ್ದೀರಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿರೋನಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತೀನಿ.
ಕತ್ತಲ್ಲಿ ಕೈಯಲ್ಲಿರುವಂಥ ಉಂಗುರಗಳು ಎಲ್ಲವೂ ದ್ವಿಗುಣವಾಗ್ಲಿ, ಅಷ್ಟೊಂದು ದುಡ್ಡು ಬರಲಿ ಅಂತ ಹಾರೈಸ್ತಾ ರಿಲೀಸ್ ಆಗೋದ ತಂದ್ಕೊಡ್ತೀನಿ. ಸೋ ಸ್ವೀಟ್, ಥ್ಯಾಂಕ್ ಯು. ಇನ್ನು ನಮ್ಮ ಹೀರೋಯಿನ್ ಕೂಡ ಸ್ಟೇಜಿಗೆ ಬರಬೇಕು, ಸನ್ಮಿತ. ಈತನ ಮಧ್ಯೆ ಶ್ರೀಧರ್ ಸಂಭ್ರಮ್ ಇದ್ದಾರೆ ಅಂತ ಹೇಳಿದ್ರೆ ಸಂಗೀತ